ದೊರೆಕೆರೆ. ಬೆಂಗಳೂರಿನ ಅತಿ ಹಳೆಯದಾದ ಕೆರೆಗಳಲ್ಲಿ ದೊರೆಕೆರೆ ಒಂದು. ಈ ಕೆರೆ ಉತ್ತರಹಳ್ಳಿಯಲ್ಲಿ ಇಸ್ರೋ ಲೇಔಟ್ ಹತ್ತಿರ ಇದೆ. ಉತ್ತರದಲ್ಲಿ ಗೌಡನಪಾಳ್ಯ ಕೆರೆಯಿಂದ ಹಾಗೂ ದಕ್ಷಿಣದಲ್ಲಿ ದೇವರ ಕೆರೆಯಿಂದ ನೀರು ಈ ದೊರೆಕೆರೆಗೆ ಸೇರುತ್ತದೆ. ಈ ಕೆರೆಯು ವೃಷಭಾವತಿ ಕಾಣಿವೆ ಘಟಕವಾಗಿದ್ದರಿಂದ ಹೆಚ್ಚಾದ ನೀರು ಇಲ್ಲಿಗೆ ಸೇರುತ್ತದೆ. 18 ಏಕರ ವಿಸ್ತೀರ್ಣವನ್ನು ಹೊಂದಿರುವ ದೊರೆಕೆರೆಯು 1.3 ಕಿಲೋಮೀಟರ್ಸ್ ನಡಿಗೆ ಮಾರ್ಗವನ್ನು ಹೊಂದಿದೆ. ತುಂಬ ದೊಡ್ಡ ಕೆರೆ ಇದು. ಆಲ್ಮೋಸ್ಟ್ ಒಂದು ರೌಂಡ್ ಹಾಕೋದಕ್ಕೆ ನಮಗೆ 15 ನಿಮಿಷ ಬೇಕಾಗುತ್ತೆ. ಕೆರೆಯನ್ನು ಪರಿಶುದ್ಧ ಮತ್ತು ಆರೋಗ್ಯಕರವಾಗಿಡುವ ಪ್ರಯತ್ನದಲ್ಲಿ ಅಧಿಕಾರಿಗಳು ಕೆರೆಯನ್ನು ಹಲವು ಬಾರಿ ಪುನರುಜ್ಜೀವನಗೊಳಿಸಿದ್ದಾರೆ. ಮುಂಚೆ ತುಂಬ STP ನೀರೆಲ್ಲನೂ ಕೆರೆಗೆ ಬಂದ್ಬಿಡ್ತಿತ್ತು, ಬಟ್ ಇವಾಗೆಲ್ಲ ಸೆಗ್ರಿಗೇಟ್ ಮಾಡಿ ಕೆರೆನ ಇಂಪ್ರೂವೈಸ್ ಮಾಡಿದ್ದಾರೆ. ಸಂದರ್ಶಕರಿಗೆ ಜಿಮ್ ಮತ್ತು ಆಟದ ಮೈದಾನದಂತಹ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಸಂಸ್ಕರಿಸಿದ ಕೊಳಚೆ ನೀರು ಕೆರೆಗೆ ಹರಿಯುವುದನ್ನು ತಡೆಯಲು STP ನಿರ್ಮಿಸಲಾಗಿದೆ. ಜೀವ ವೈವಿಧ್ಯದಿಂದ ತುಂಬಿರುವ ದೊರೆಕೆರೆಯು ವೈವಿಧ್ಯಮಯ ಪೊದೆಗಳು, ಮರಗಳು, ಪಕ್ಷಿಗಳು ಮತ್ತು ಚಿಟ್ಟೆಗಳಿಗೆ ನೆಲೆಯಾಗಿದೆ. ನಗರ ಭೂದೃಶ್ಯದ ನಡುವೆ ನೆಲೆಗೊಂಡಿರುವ ಈ ಕೆರೆಯು ಸ್ಥಳೀಯ ವನ್ಯಜೀವಿಗಳ ವೈವಿಧ್ಯಮಯ ಜಾತಿಗಳಿಗೆ ಗಮನಾರ್ಹ ಆವಾಸ ಸ್ಥಾನವಾಗಿದೆ. ಈ ಕೆರೆಯು 6 ಒಳಹರಿವಿನ ಬಿಂದುಗಳು ಮತ್ತು ರಾಜಕಾಲುವೆಗೆ 1 ಹೊರಹರಿವಿನ ಬಿಂದುವನ್ನು ಹೊಂದಿದೆ. ಆದರೆ ಈ ಬಿಂದುಗಳು ಮತ್ತು ರಾಜಕಾಲುವೆಯು ಶಿಲಾಖಂಡ ರಾಶಿಗಳು ಮತ್ತು ಕಸದಿಂದ ತುಂಬಿವೆ. ಈ ಕೆರೆಯು ಕಲ್ಯಾಣಿ ತೊಟ್ಟಿಯನ್ನೂ ಸಹ ಹೊಂದಿದೆ. ಕಲ್ಯಾಣಿಗಳು ಧಾರ್ಮಿಕ ಮತ್ತು ಪರಿಸರ ಮಹತ್ವವನ್ನು ಹೊಂದಿವೆ. ಸಾಮಾನ್ಯವಾಗಿ ದೇವಾಲಯದ ಆವರಣದಲ್ಲಿ ನಿರ್ಮಿಸಲಾದ ಕಲ್ಯಾಣಿಗಳು ನೀರಿನ ಮರುಪೂರಣ ತಾಣಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಇದು ಭೂಗತ ನೀರನ್ನು ಸೋರಿಕೆ ಮಾಡಲು ಅನುವು ಮಾಡಿಕೊಡುತ್ತದೆ. ಈ ಪ್ರಾಚೀನ ಜಲ ಸಂರಕ್ಷಣಾ ಪದ್ಧತಿಗಳು ಭಾರತಾದ್ಯಂತ ಬರಗಾಲದ ಸಮಯದಲ್ಲಿ ನೀರನ್ನು ಪೂರೈಸುತ್ತಿತ್ತು. ಇಂದು ನಮ್ಮ ಜಲಮೂಲಗಳನ್ನು ರಕ್ಷಿಸಲು ನಾವು ಏನು ಮಾಡುತ್ತಿದ್ದೇವೆ? ಬನ್ನಿ, ಈ ಪರಿಸರ ತಾಣವಾದ ದೊರೆಕೆರೆಯನ್ನು ಉಳಿಸಲು ನಾವೆಲ್ಲರೂ ಕೈ ಜೋಡಿಸೋಣ.